ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರುರಾಯರನ್ನು ಪ್ರಾರ್ಥನೆ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಪಂಚಾಂಗ, ಈ ದಿನದ ಪಂಚಾಂಗವನ್ನು ದಿನನಿತ್ಯವೂ ಕೂಡ ನಾವು ತಿಳಿಸ್ಕೊಳ್ತಾ ಬರ್ತಾ ಇದ್ದೀವಿ. ಯಾಕಂದರೆ ಪಂಚಾಂಗವನ್ನು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳು, ಈ ಪಂಚಾಂಗಗಳನ್ನು ಯಾರು ಪ್ರಾತಃ ಕಾಲಗಳಲ್ಲಿ ಕೇಳಿಸ್ಕೊಳ್ತಾರೆ, ಹಾಗೆ ಅದನ್ನು ಹೇಳ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ. ಆ ದಿನ ಅಭಿವೃದ್ಧಿಯ ಸಂಕೇತ ಆಗಿರುವಂಥದ್ದು. ಈ ದಿನ ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ. ಕೃಷ್ಣ ಪಕ್ಷದ 3ನೇ ದಿನ ತೃತೀಯ ಅಂತ ಕರಿತೀವಿ. ಗುರುವಾರ ಬಂದಿರುವಂಥದ್ದು. ಜ್ಯೇಷ್ಠ ನಕ್ಷತ್ರ, ಶಿವಯೋಗ, ವಾಣಿಜ್ಯ ಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಗುರುವಾರ ಆಗಿರೋದ್ರಿಂದ ನಿಮ್ಮ ಕುಲ ಗುರುಗಳನ್ನು ನೆನೆದು ಅವರ ದರ್ಶನವನ್ನು ಮಾಡಿ ಅನುಕೂಲವನ್ನು ಪಡ್ಕೊಳ್ಳಿ. ಇನ್ನು ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳ ಫಲಾನುಫಲಗಳನ್ನು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ದೂರದ ಪ್ರಯಾಣದಲ್ಲಿ ಅನಾನುಕೂಲ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡ್ಕೊಳ್ಬೇಕು. ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ದೂರದ ಪ್ರಯಾಣದಲ್ಲಿ ಅನಾನುಕೂಲಗಳು ಅಂತ ಹೇಳ್ತಾ ಇದೆ. ಜಾತಕ ಫಲದಲ್ಲಿ ಈ ದಿನ ನಿಮಗೆ ಗೋಚಾರ ಫಲದಲ್ಲಿ ಏನಿದೆ, ದೂರದ ಪ್ರಯಾಣ ಏನಾದರೂ ಇತ್ತು, ಯಾವುದೋ ಒಂದು ಶುಭ ಕಾರ್ಯಕ್ಕೆ ದೂರದ ಪ್ರಯಾಣ ಏನಾದರೂ ಮಾಡ್ಕೊಳ್ತಾ ಇದ್ರೆ ಅದರಿಂದ ಅನಾನುಕೂಲ, ಆ ಕೆಲಸ ಹೋಗಿರೋ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಮೇಷರಾಶಿಯವರು ಏನಾದರೂ ಪ್ರಯಾಣ ಇತ್ತು ಅಂತಂದರೆ ನೋಡಿ, ಎಚ್ಚರಿಕೆಯಿಂದ 2-3 ಬಾರಿ ಯೋಚನೆ ಮಾಡಿ ಅಲ್ಲಿ ಕೆಲಸ ಆಗುತ್ತೆ ಅಲ್ಲಿ ತಿಳಿದುಕೊಂಡು ನೀವು ಪ್ರಯಾಣವನ್ನು ಮಾಡ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಅಲ್ಪ ಹಿನ್ನಡೆ ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರು ಹೆಚ್ಚಿನ ಜಾಗೃತಿ ವಹಿಸಿ ಹಣದ ವಿಚಾರವಾಗಿ ಅಲ್ಪ ಹಿನ್ನಡೆ ಅಂತ ಹೇಳ್ತಾ ಇದೆ. ಇವತ್ತು ಯಾವುದೇ ಕಾರಣಕ್ಕೂ ಯಾರಿಗೆ ಹಣವನ್ನು ಕೊಡೋದಾಗಲಿ ಬೇಡ ಅಂತ ಹೇಳ್ತಾ ಇದೆ. ನೀವು ಇಸ್ಕೊಳ್ಳುವಂಥದ್ದು ತೆಗೆದುಕೊಳ್ಳೋ ವಿಚಾರವಾಗಿ ಕೂಡ, ಸಾಲದ ವಿಚಾರವಾಗಿ ಕೂಡ ಜಾಗೃತಿ ವಹಿಸಿ ವ್ಯವಹಾರಗಳನ್ನು ಈ ದಿನ ವೃಷಭ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ. ಈ ದಿನ ಮಿಥುನ ರಾಶಿಯವರಿಗೆ ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಭೂವ್ಯವಹಾರಕ್ಕೆ ಸಂಬಂಧಿಸಿದಂತೆ ಲಾಭ ಕೂಡ ದೊರೆಯುತ್ತೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನ. ಅಂದರೆ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾಗಿ ಯಶಸ್ಸನ್ನು ಪಡಿತೀರಾ. ಮತ್ತು ಈ ಭೂಮಿ ವಿಚಾರವಾಗಿ ನಿಮಗೆ ಅನುಕೂಲದ ದಿನ. ಕೆಲವೊಬ್ಬರು ನೋಡಿ, ಒಂದು ನಿವೇಶನ ಖರೀದಿ ಮಾಡಬೇಕು, ಒಂದು ಸೈಟ್ ತೊಗೋಬೇಕು ಅಂದ್ಕೊಳ್ತಾ ಇರ್ತಾರೆ, ಜಾಗ ತೊಗೋಬೇಕು ಅಂದ್ಕೊಳ್ತಾ ಇರ್ತಾರೆ. ಅಂತಹವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ನೀವು ಕೈ ಹಾಕ್ಬೋದು. ಇವತ್ತು ನಿಮಗೆ ಅನುಕೂಲ ಆಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳ ತಯಾರಿ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ ಅಲ್ವಾ? ಮಂಗಳ ಕಾರ್ಯಗಳ ತಯಾರಿ ನೋಡಿ, ಯಾವುದೊಂದು ಮದುವೆಗೆ ನೋಡ್ತಾ ಇರ್ತಾರೆ, ಮನೆಯಲ್ಲಿ ಮದುವೆ ಆಗದ ಗಂಡಾಗಲಿ ಹೆಣ್ಣಾಗಲಿ ಇರ್ತಾರೆ, ಆ ಒಂದು ಮದುವೆ ವಿಚಾರವಾಗಿ ನೋಡ್ತಾ ಇರ್ತಾರೆ. ಇವತ್ತು ನಿಮಗೆ ನೋಡಿ, ಇವತ್ತೇನಾದರೂ ಹೆಣ್ಣು ನೋಡುವಂಥದ್ದು ಅಥವಾ ಗಂಡು ನೋಡುವ ವಿಚಾರ, ಕರ್ಕಾಟಕ ರಾಶಿಯವರಿಗೆ ಮಂಗಳ ಕಾರ್ಯಗಳ ವಿಚಾರದಲ್ಲಿ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು ಕೂಡ ಇದೆ ಈ ದಿನ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡೋಣ. ಈ ದಿನ ಸಿಂಹರಾಶಿಯವರಿಗೆ ಗೃಹ ನಿರ್ಮಾಣ ವಿಚಾರದಲ್ಲಿ ಪ್ರಗತಿ. ಯಾರೆಲ್ಲ ಸಿಂಹರಾಶಿಗಳಿರ್ತಾರೆ ಗಮನದಲ್ಲಿಟ್ಕೊಳ್ಳಿ. ಮನೆಯ ನಿರ್ಮಾಣ ವಿಚಾರದಲ್ಲಿ ಪ್ರಗತಿ. ಕೆಲವೊಬ್ರು ಕನಸು ಕಟ್ಕೊಂಡಿರ್ತೀರಾ, ಎಷ್ಟೋ ದಿವಸದಿಂದ ಏನಪ್ಪ ನಾವು ಬರೀ ಬಾಡಿಗೆ ಮನೆಯಲ್ಲೇ ನಮ್ಮ ಜೀವನ ಆಗೋಯ್ತು, ಒಂದು ಮನೆ ಕಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇವತ್ತು ನಿರ್ಧಾರ ಮಾಡಿ ಮನೆಯ ವಿಚಾರವಾಗಿ ಸಿಂಹರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ಇಂದಿನಿಂದ ನಿಮಗೆ ಪ್ರಾರಂಭದ ದಿನ. ಈ ದಿನ ಮನೆಯ ವಿಚಾರವಾಗಿ ಅಭಿವೃದ್ಧಿ ಆಗುತ್ತೆ. ಏನಾದರೂ ಮನೆ ಕಟ್ಟುವ ಅಂದರೆ ಆ ಒಂದು ಪ್ರಸ್ತಾಪನೆ ಮಾಡಿ ಮನೆಯಲ್ಲಿ ಕೂಡಿ ಮಾತಾಡಿ ನಿಮ್ಮ ಕುಟುಂಬದಲ್ಲಿ ನಿಮಗೆ ಮಾರ್ಗ ಗೋಚಾರ ಆಗುವಂಥದ್ದು ಕೂಡ ಇದೆ ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಂಗಾತಿಯ ಜೊತೆ ಕ್ಷೇತ್ರ ದರ್ಶನ ಸಾಧ್ಯತೆ. ಒಳ್ಳೆಯ ವಿಚಾರ ಕನ್ಯಾ ರಾಶಿಯವರಿಗೆ. ನಿಮ್ಮ ಭಾಳ ಸಂಗಾತಿಯ ಜೊತೆ, ಗಂಡ ಹೆಂಡತಿಯರ ಅಂದರೆ ಒಂದು ಸಂಗಾತಿ, ಗಂಡಿಗೆ ಹೆಣ್ಣಾಗಲಿ ಹೆಣ್ಣಿಗೆ ಗಂಡಾಗಲಿ, ಇವರ ಜೊತೆ, ಮನೆಯ ಕುಟುಂಬದವರ ಜೊತೆ ಈ ದಿನ ಒಳ್ಳೆಯ ಒಂದು ದೇವರ ದರ್ಶನವನ್ನು ಮಾಡಿ, ಗುರುರಾಯರ ದರ್ಶನವನ್ನು ಮಾಡಿ, ಗುರುಗಳನ್ನು ದರ್ಶನ ಮಾಡಿ, ನಿಮ್ಮ ಕುಲ ಗುರುಗಳನ್ನು ಹೋಗಿ ಭೇಟಿ ಮಾಡಿ, ಅವರ ದರ್ಶನದಿಂದ ನಿಮಗೆ ಪಾಪನಾಶನ ಆಗುತ್ತೆ. ನೋಡಿ, ದರ್ಶನಂ ಪಾಪನಾಶನಂ ಅಂತ ಹೇಳ್ತೀವಿ. ದರ್ಶನದಿಂದನೇ ಎಷ್ಟೋ ಫಲಗಳನ್ನು ಪಡಿಬೋದು ಕುಟುಂಬವಾಗಿ. ನೋಡಿ, ಮನೆಯಲ್ಲಿ ಏನೋ ಕಷ್ಟ ಆಗ್ತಾ ಇರುತ್ತೆ, ಗಂಡ ಹೆಂಡತಿ ಒಟ್ಟುಗೂಡ್ತಾ ಇರಲ್ಲ, ಒಬ್ರಿಗೊಬ್ರು ಮನಸ್ತಾಪಗಳಾಗ್ತಾ ಇರುತ್ತೆ. ನೋಡಿ, ಇವತ್ತು ಹೋಗಿ ನಿಮ್ಮ ಮನೆಯನ್ನು ಕರ್ಕೊಂಡೋಗಿ ಜೊತೆಯಲ್ಲಿ ಹೋಗಿ ನೀವು ಇವತ್ತು ಸಂಸಾರದಲ್ಲಿ ಇರುವ ತಾಪತ್ರಗಳೆಲ್ಲವೂ ಕೂಡ ನೀವು ನಿರ್ಣಾಮ ಮಾಡ್ಕೊಳ್ಬೋದಾಗಿದೆ ಈ ದಿನ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಆರ್ಥಿಕ ಸಂಕಷ್ಟ ಎದುರಾದರೂ ಚಿಂತಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಯಾರೆಲ್ಲ ತುಲಾರಾಶಿಗಳು ಇದ್ದೀರಾ, ಹಣದ ವಿಚಾರವಾಗಿ ಮೋಸ ಹೋಗಿದ್ದೀರಾ, ತಲೆ ಕೆಡಿಸ್ಕೋಬೇಡಿ. ಯಾರೊಬ್ಬನು ಮೋಸ ಮಾಡಿದಾರಾ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ಇವತ್ತು. ಯಾಕೆಂದರೆ ಒಂದು ಸರಿ ಹೋದಂತಹ ಮೋಸ ಇನ್ನೊಮ್ಮೆ ನೀವು ಮಾಡಲಿಕ್ಕೆ, ಅದು ಅಂದರೆ ಒಂದು ಸರಿ ಮೋಸ ಹೋಗಿದ್ದೀರಂತ ಇನ್ನೊಂದು ಸರಿ ಹೋಗಬಾರ್ದು. ಅಂದರೆ ಇನ್ನೊಂದು ಸರಿ ಅದು ನಿಮಗೆ ಒಂಥರ ಪಾಠ ಹೇಳ್ಕೊಟ್ಟಂಗೆ ಆಗುತ್ತೆ ನಿಮಗೆ ಇವತ್ತು. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅಂದರೆ ಏನು ಗುರುಗಳು ಈ ರೀತಿ ಹೇಳ್ತಾರೆ, ನಾವು ಮೋಸ ಹೋಗಿದ್ದೀವಿ, ಏನು ತಲೆ ಕೆಡಿಸ್ಕೋಬೇಡಿ ಅಂತಂದರೆ ಈಗ ಏನೂ ಮಾಡಲಿಕ್ಕಾಗಲ್ಲ. ಅದರಿಂದ ಒಂದು ಪಾಠವನ್ನು ಕಲಿತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬೇಕು, ಜೀವನ ಯಾವ ರೀತಿ ಸಾಗಬೇಕು, ಅದರ
ಅದ್ರ ಕಡೆ ಚಿಂತನೆಯನ್ನು ಕೊಡಿ. ಯಾಕಂದರೆ ನಿಮಗೆ ಮೋಸ ಹಣದ ವಿಚಾರವಾಗಿ ತೊಂದರೆ ಆಗಿದೆ, ನಿಮಗೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅದರ ಕಡೆ ಗಮನವನ್ನು ಕೊಡಬೇಕು ತುಲಾ ರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹಣದ ಹರಿವು ನೀವು ಬಯಸಿದಂತೆ ಇರುವುದು ಅಂತ ಹೇಳ್ತಾ ಇದ್ದಾರೆ. ಹಣದ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ಇದನ್ನು ತುಂಬ ಒಳ್ಳೆಯ ವಿಚಾರ. ಕೆಲವೊಬ್ಬರು ನೋಡಿ ಬಾಕಿ ಕೊಟ್ಬಿಟ್ಟಿರ್ತಾರೆ, ಯಾರಿಗಾದರೂ ಹಣಗಳನ್ನು ಬಾಕಿ ಇರ್ತಾರೆ. ಅಂದರೆ ನೋಡಿ, ಒಂದು ವ್ಯಾಪಾರ ಉದ್ಯೋಗ ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಕೆಲವೊಂದು ವಿಚಾರಗಳಲ್ಲಿ ಸಾಲ ಕೊಡಬೇಕಾಗಿರುತ್ತೆ. ಅದು ಬಾಕಿ ಮರುಪಾವತಿ ಆಗುವಂತಹ ಸನ್ನಿವೇಶ ಇವತ್ತು ಎದುರು ನೋಡ್ಬೋದು. ಹಣದ ವಿಚಾರವಾಗಿ ಅನುಕೂಲ ಇದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ಸಂಶೋಧಕರಿಗೆ ಇಂದು ಅತ್ಯಂತ ಪ್ರಶಸ್ತವಾದಂತಹ ದಿನ. ಯಾರೆಲ್ಲ ಧನುರಾಶಿಗಳಿರ್ತೀರಾ ಅವರು ಹೊಸದಾಗಿ ಏನೋ ಒಂದು ಸಂಶೋಧನೆ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಅಂದರೆ ಹೊಸದಾಗಿ ಏನೋ ಒಂದು ಮಾಡೋಣ, ಒಂದು ಜೀವನದಲ್ಲಿ ಹೊಸ ಥರ ಏನೋ ಮಾಡೋಣ, ಯಾವುದೋ ಒಂದು ವ್ಯಾಪಾರ ಪ್ರಾರಂಭ ಮಾಡೋಣ, ಯಾವುದೋ ಒಂದು ಉದ್ಯೋಗ ಪ್ರಾರಂಭ ಮಾಡೋಣ, ಇಂಥವ್ರಿಗೆ ಒಳ್ಳೆ ದಿನ. ನೋಡಿ, ನಿಮ್ಮ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಮನಸ್ಸಲ್ಲಿ ಏನೋ ಒಂದು ಇರುತ್ತೆ, ಒಂದು ನಿಮಗೆ ಇದೊಂದು ಮಾಡಬೇಕಪ್ಪ ಜೀವನದಲ್ಲಿ, ಇದೊಂದು ನಾವು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಶುಭ ದಿನ, ಅದರ ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ನಿಮಗೆ ಧನುರಾಶಿಯವರಿಗೆ. ಮಕರ ರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿಗಳಿಂದ ಅನಿರೀಕ್ಷಿತ ಹೊಗಳಿಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಮಕರ ರಾಶಿಯವರಿಗೆ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದು ಮಕರ ರಾಶಿಯವರು ಯಾರೋ ಒಂದು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗ್ತಾ ಇರುತ್ತೆ, ನಿಮ್ಮನ್ನು ಯಾರು ಗುರುತಿಸುವಂತಹ ಲಕ್ಷಣ ಆಗಿರಲ್ಲ. ಆದರೆ ಇವತ್ತು ನೋಡಿ ನಿಮಗೆ ಪ್ರಶಂಸೆ ಸಿಗುತ್ತೆ, ಸಹೋದ್ಯೋಗಿಗಳಿಂದಲೂ ಕೂಡ ನಿಮಗೆ ಒಳ್ಳೆಯ ಮಾತುಗಳನ್ನು ಕೂಡ ಇವತ್ತು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಕುಂಭರಾಶಿಯವರು ಇದ್ದರೆ ಜಾಗೃತರಾಗಿ. ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಒಂದೊಂದು ರಾಶಿಗಳಿಗೆ, ಇವತ್ತು ಕೆಲಸ ಕಾರ್ಯದಲ್ಲಿ ನೀವು ಮಾಡ್ಕೊಳ್ಳಿ, ಆತ್ಮವಿಶ್ವಾಸ ಇರಬೇಕು, ಅತಿ ಆಗಬಾರ್ದು. ಇವತ್ತೇನಾದರೂ ಕುಂಭರಾಶಿಯವರು ಈ ರೀತಿ ಮಾಡಿಕೊಂಡು ನೀವು ನೆಗ್ಲೆಕ್ಟ್ ಮಾಡಿದ್ರೆ, ಅವ್ರು ಯಾವುದೊಂದು ಕೆಲಸ ಆಗ್ಬಿಡುತ್ತೆ ಬಿಡು, ಆ ಕೆಲಸ ಯಾರಿಗೂ ಒಪ್ಪಿಸ್ಬಿಟ್ಟಿದ್ದೀವಿ, ಆ ಕೆಲಸ ಮಾಡಿಬಿಡ್ತಾರೆ ಅಂತ ನೀವೇನಾದರೂ ಅದು ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅನಾನುಕೂಲ ಅಂತ ತೋರಿಸ್ತಾ ಇದೆ ಜಾತಕ ಫಲದಲ್ಲಿ. ಹುಷಾರಾಗಿರಬೇಕು ಕುಂಭರಾಶಿಯವರು. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಗೆಲುವು ನಿಮ್ಮದೇ, ಒಳ್ಳೆ ವಿಚಾರ. ಹೊಸದಾಗಿ ಜವಾಬ್ದಾರಿ ಹೆಚ್ಚಾಗುತ್ತೆ, ಮನೆಗಳಲ್ಲಿ ಅನುಕೂಲ ಇದೆ. ಅಂದರೆ ಇವತ್ತು ಏನೇ ಕೆಲಸ ಆದರೂ ಕೂಡ ನಿಮ್ಗೆ ಗೆಲುವು ನಿಮ್ಮದೇ ಅಂತೆ ನೋಡಿ. ಇವತ್ತು ಕೆಲವರು ಅಂದ್ಕೊಳ್ತಾ ಇರ್ತೀವಿ, ಇವತ್ತೇನು ಯಾವುದೋ ಒಂದು ಗೌರ್ಮೆಂಟ್ ಕೆಲಸ, ಕೋರ್ಟ್ ಕಚೇರಿ ವಿಚಾರ, ಅವು ಆಗುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇರ್ತಾರಲ್ವ ಮೀನರಾಶಿಯವ್ರಿಗೆ, ಇವತ್ತು ಯಶಸ್ಸಾಗುತ್ತೆ. ಅದ್ರ ಕಡೆ ಗಮನವನ್ನು ಕೊಡಿ, ದೃಢ ನಿರ್ಧಾರ ಮಾಡಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ, ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.